ನಿಮಗೆಲ್ಲ ತಿಳಿದಿರುವಂತೆ ಈಗಾಗಲೇ ನಂದಿಕೂರಿಂದ ಕಾಸರಗೋಡಿಗೆ ಹೋಗುವ ಒಂದು ಪವರ್ ಲೈನ್ ನಮ್ಮ ಇನ್ನು ಹಾಗೂ ಕಾರ್ಕಳ ಹಾಗೂ ಉಡುಪಿ ಜಿಲ್ಲೆಯ ಭಾಗದಿಂದ ಪಾಸ್ ಆಗ್ತಾ ಉಂಟು. ನಮಗೆಲ್ಲ ಗೊತ್ತಿದ್ದಾಗೆ ಈ ಬಗ್ಗೆ ಸುಮಾರು ವರ್ಷದಿಂದ ಇದು ವೈಜ್ಞಾನಿಕವಾಗಿಲ್ಲ, ಅವೈಜ್ಞಾನಿಕ ಆಗಿದೆ ಅಂಥೇಳಿ ಇದರ ಹಿಂದೆ ಸುಮಾರು ಒಂದು ಸಂಘಟನೆಯನ್ನು ಮಾಡಿ ಹೋರಾಟವನ್ನು ಅಮರ ಶೆಟ್ಟರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಪ್ರಾರಂಭಿಸಿದ್ದಾರೆ. ಎಲ್ಲ ಕಡೆ ಅಲ್ಲಲ್ಲಿ ಮಾಡ್ತಾ ಇದ್ದಾರೆ. ಅದರ ಒಂದು ಭಾಗವಾಗಿ ನಿನ್ನೆ ಇಷ್ಟು ಹೋರಾಟ ಮಾಡಿಯೂ ನಿನ್ನೆ ದಿನ ಜಿಲ್ಲಾಡಳಿತ ಮೂಲಕ ಪೊಲೀಸ್ ಪ್ರೊಟೆಕ್ಷನ್ನೊಂದಿಗೆ ಇಲ್ಲಿ ಕಂಬ ಹಾಕಲಿಕ್ಕೆ ಅವರು ಟವರ್ ನಿಲ್ಲಿಸಲಿಕ್ಕೆ ಬಂದಿದ್ದಾರೆ. ಉದ್ದೇಶ ಇಷ್ಟೇ, ಈ ಟವರನ್ನು ಅವರು ನಿಲ್ಲಿಸಿ ಒಂದು ಟವರಿಂದ ಒಂದು ಟವರ್ ಇಲ್ಲಿ ಅಂತ ಫಿಕ್ಸ್ ಮಾಡಿದ್ದಾರೆ. ಅದರ ಅಡಿಯಲ್ಲಿ ಹೋಗುವ ಕೇಬಲ್ ಹೋಗುವ ಜಾಗದಲ್ಲಿ ಯಾರ್ದು ಮನೆ ಉಂಟು, ಅವ್ರಿಗೆ ಏನು ಕಾಂಪನ್ಸೇಷನು ಏನೂ ಇಲ್ಲ. ಒಂದು ಆ ಬಗ್ಗೆ ಸುದ್ದಿನಿಲ್ಲ. ಅವರಿಗೆ ಒಂದು ಪತ್ರ ವ್ಯವಹಾರ ಸಹ ಆಗಲಿಲ್ಲ. ಅದು ಕೇಳಿದ ಕೂಡಲೇ ಹೇಳ್ತಾರೆ, ನಿನ್ನೆ ಅದರ ಸ್ಟೆರ್ಲೈಟ್ ಕಂಪನಿಯ ಇಂಜಿನಿಯರ್ಸ್ ಮತ್ತು ಅವರು ಬಂದಿದ್ದರು ಜಾಗಕ್ಕೆ. ಅವರು ಹೇಳಿದ ಕೂಡಲೇ ಕಂಬ ಎಳೆದ ನಂತರ ವೈರ್ ಆಗ್ತವೆ, ವೈರ್ ಅಡಿಯಲ್ಲಿ ಯಾರು ಬರ್ತದೆ ಮತ್ತೆ ಸರ್ವೆ ಮಾಡಿಕೊಡೋದು ಅಂತ ಹೇಳ್ತಾರೆ. ಹೀಗೆ ಎಲ್ಲಿಯಾದರೂ ಜಗತ್ತಲ್ಲಿ ಉಂಟಾ? ಅದೇ ಕೇರಳದಲ್ಲಿ ಈ ಪ್ರಾಜೆಕ್ಟ್ ಆಗುವಾಗ ಇದರಿಂದ ಕ್ಯಾನ್ಸರ್ ಬರ್ತದೆ, ಜನರಿಗೆ ತೊಂದರೆ ಆಗ್ತದೆ ಅಂತ ಹೇಳುವಾಗ UG ಕೇಬಲನ್ನು ಅಳವಡಿಸಿದ್ದಾರೆ. ಈಗ ಜನ ಪ್ರತಿಭಟಿಸಿದ ಕೂಡಲೇ ಇಲ್ಲಿ ಸಹ ಅದೇ ಹೀಗೆ ಮಾಡಿದರೆ ಖಂಡಿತ ಇಲ್ಲಿ UG ಕೇಬಲ್, ಇಲ್ಲಿ ಜನ ಅಲ್ವಾ ಬದುಕುದು? ಕೇರಳದಲ್ಲಿ ಮಾತ್ರ ಮನುಷ್ಯರು, ಇಲ್ಲಿ ಮನುಷ್ಯರು ಇರುವುದಲ್ವಾ? ಇಲ್ಲಿ ಜನರಿಗೆ ಕ್ಯಾನ್ಸರ್ ಬಂದರೆ ಅದು ಯಾರಿಗೆ ಬೇಕಿದು? ಇಂಥ ಒಂದು ಜನರಿಗೆ ಉಪಯೋಗ ಇಲ್ಲದ, ಆಯಿತು ಅಭಿವೃದ್ಧಿಗಾಗಿ ಬೇಕು, ನಾವೆಲ್ಲ ಅದಕ್ಕೆ ಸಪೋರ್ಟ್ ಇದ್ದೇವೆ. ಬಟ್ ವೈಜ್ಞಾನಿಕವಾಗಿ ಜನರಿಗೆ ತೊಂದರೆ ಇಲ್ಲದ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು. ಅಭಿವೃದ್ಧಿ ಅಂದರೆ ಜನರ ಜೀವವನ್ನು ಕಳ್ಕೊಂಡು ಅಭಿವೃದ್ಧಿ ಬೇಡ ನಮಗೆ. ಅಥವಾ ಇಲ್ಲಿ ಹೊಳೆ ಬದಿಯಲ್ಲಿ ಕಂಬ ತಗೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ, ಅದನ್ನು ಮಾಡಬೇಕು. ಅದನ್ನು ಮಾಡೋದು ಬಿಟ್ಟು ರಾಜಕೀಯವಾಗಿ ಮಾತಾಡೋದು ಕೆಟ್ಟದಾಗಿ. ಇವತ್ತು ನವೀನ್ ನಾಯಕ್ ಅಂತೇಳಿ ಕಾರ್ಕಳ BJP ಅಧ್ಯಕ್ಷರು ಭಾಳ ಕೆಟ್ಟದಾಗಿ ಕೊಟ್ಟಿದ್ದಾರೆ, ನಾವೆಲ್ಲ ರಾಜಕೀಯ ಮಾಡ್ತೇವೆ ಅಂತ. ರಾಜಕೀಯ ಮಾಡಿ ಅವರು ಬಂದು ಇಲ್ಲಿ ಕೂತ್ಕೊಳ್ಳಿ, ಯಾರು ಬೇಡ ಹೇಳಿದ್ದಾರೆ? ನಾಳೆ ಇಲ್ಲಿ ಬರಲಿ, ಎಲ್ಲರೂ ಆನ್ಸರ್ ಕೊಡಲಿ. ಸ್ಥಳೀಯ ಶಾಸಕರಿದ್ದಾರೆ, MP ಅವರಿದ್ದಾರೆ, ಮಿನಿಸ್ಟರ್ ಇದ್ದಾರೆ, ಜಿಲ್ಲಾಡಳಿತ DC ಅವರಿದ್ದಾರೆ. ಎಲ್ಲ ಇಲ್ಲಿ ಬಂದು ಜನರಿಗೆ ಏನು ಬೇಕು, ಜನರಿಗೆ ಏನು ಬೇಡ ಅಂತ ಜನರ ಹತ್ರ ಕೇಳಿ ಮಾಡಬೇಕು. ಅವರು ಎಲ್ಲೇ ಕೂತ್ಕೊಂಡು ಮಾಡೋದಲ್ಲ. ಇದು ಖಂಡಿತ ಇದರ ಬಗ್ಗೆ ನಮ್ಮ ಎಲ್ಲ ವಿರೋಧ ಇದೆ. ಇವತ್ತು ಖಾಲಿ ಒಂದು ಪ್ರಾರಂಭಿಸಿದೆ ಅಹೋರಾತ್ರಿ, ನಾಳೆ ಇದು ಕಂಟಿನ್ಯೂಸ್ ಆಗಿ ನಡೀತದೆ. ಎಲ್ಲ ಊರಿನ ಜನರು ಇದಕ್ಕೆ ಕೈ ಜೋಡಿಸ್ತಿದ್ದಾರೆ. ನಾವು ಅವರ ಪರವಾಗಿ, ಅವರ ಸ್ವರವಾಗಿ ನಿಲ್ಲಬೇಕು. ಸಮಾಜದಲ್ಲಿದ್ದರೆ ಅದು ಸಮಾಜದ ಸ್ವರವಾಗಿ ಇರಬೇಕಂತ ಉದ್ದೇಶದ ಮಧ್ಯದ ಬಿಟ್ಟೆ ಬೇರೆ ಯಾವುದೂ ನಮಗೆ ಇದರಲ್ಲಿ ಅವಶ್ಯಕತೆ ಇಲ್ಲ. ನಮ್ಮ ಉದ್ದೇಶ ಇಷ್ಟೇ, ಇನ್ನರ ಜನರ ಫಲವತ್ತಾದ ಭೂಮಿ ಹೋಗಬಾರ್ದು, ಅವರಿಗೆ ಜೀವನಕ್ಕೆ ತೊಂದರೆ ಆಗಬಾರ್ದು. ಇಲ್ಲೆಲ್ಲ ಸಣ್ಣ ಸಣ್ಣ ತುಂಡು ಭೂಮಿಯನ್ನು ಮಾಡ್ಕೊಂಡಿರುವ ಜನರು ಇರೋದು, ಅವರಿಗೆಲ್ಲ ಖಂಡಿತ ಅವರ ಜೀವನಕ್ಕೆ ತುಂಬ ಅಪಾಯ ಇದೆ. ಅದರಿಂದ ಈ ಪ್ರಾಜೆಕ್ಟನ್ನು ಕೈಬಿಟ್ಟು ಇದು ಒಂದೇ UG ಕೇಬಲ್ ಆಗಬೇಕು ಅಥವಾ ಹೊಳೆ ಬದಿಯಿಂದ ಹೋಗಿ ಅವರ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಬೇಕಂತ ನಮ್ಮೆಲ್ಲ ಗ್ರಾಮಸ್ಥರ ಪರವಾಗಿ ನಾನು ವಿನಂತಿ ಮಾಡ್ತೇನೆ. ಈ ಪ್ರಾಜೆಕ್ಟು ಕಾನೂನುಬದ್ಧವಾಗಿ ಜನರ ಹಿತದೃಷ್ಟಿಯಿಂದ ಒಳ್ಳೆಯದಾದರೆ ಬಹಳ ಸಂತೋಷ. ಆದರೆ ಕಾನೂನಿಗೆ ವಿರುದ್ಧವಾಗಿ ಯಾವುದೇ ಒಂದು ಕಾನೂನು ನಿಯಮಗಳನ್ನು ಉಲ್ಲಂಘಿಸಿ ಮಾಡಿದರೆ ಜನರಿಗೆ ತುಂಬ ಅನ್ಯಾಯವಾಗ್ತಾ ಇದೆ. ಹಾಗಾಗಿ ನಮ್ಮದು ಎಲ್ಲರ ಕಳಕಳಿಯ ವಿನಂತಿ ಏನು ಹೇಳಿದರೆ, ಜನರಿಗೆ ಬೇಕಾದ ರೀತಿಯಲ್ಲಿ ಒಳ್ಳೆಯ ಅವಕಾಶಗಳನ್ನು ಕೊಟ್ಟು ಎಲ್ಲ ಸಹಕರಿಸಬೇಕಾಗಿ ಕೇಳಿಕೊಳ್ತೇವೆ. ನಾವು ಈ ನಂದಿಕೂರಿಂದ ಕಾಸರಗೋಡು ಹೋಗುವಂಥ ಈ 400 KV ಪವರ್ ಇದನ್ನು ನಾವು 3 ವರ್ಷದಿಂದ ಇದನ್ನು ವಿರೋಧಿಸ್ತಾನೆ ಬರ್ತಾ ಇದ್ದೇವೆ. ಇದರಲ್ಲಿ 3 ವರ್ಷದ್ದು ನಮಗೆ ಯಾವುದೇ ಒಂದು ರೀತಿಯ ಒಂದು ಸರ್ಕಾರದಿಂದ ಆಗಲಿ ಅಥವಾ ಬೇರೆ ಜಿಲ್ಲಾಡಳಿತದಿಂದಾಗಲಿ ನಮಗೆ ಸರಿಯಾದ ಯಾವುದೇ ಒಂದು ಮಾಹಿತಿಯನ್ನು ಕೊಡದೆ ರೈತರ ಭೂಮಿಯನ್ನು ದಬ್ಬಾಳಿಕೆ ಮಾಡಿಕೊಂಡು ಇವರು ಇಲ್ಲಿ ನಮ್ಮ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಈಗ ಎಲ್ಲ ಕಡೆ ಕೂಡ ಮಂಗಳೂರು ಮತ್ತು ಉಡುಪಿ 2 ಜಿಲ್ಲಾಧಿಕಾರಿಗಳನ್ನು ಕೂಡ ನಾವು ಭೇಟಿಯಾಗಿದ್ದೇವೆ. ನಾವು ಕಳೆದ ಸಲ ನಾವು ಜಿಲ್ಲಾಧಿಕಾರಿ ಕಚೇರಿಗೂ ಕೂಡ ನಾವು ಇಲ್ಲಿಂದ ಜನರು ಹೋಗಿ ಅಲ್ಲಿ ಕೂಡ ನಾವು ಮುತ್ತಿಗೆ ಹಾಕಿದ್ದೇವೆ. ಆದರೂ ಅಲ್ಲಿ ನಮಗೆ ಮಾಡುವಂಥ ಅಲ್ಲಿ ನಿರ್ಣಯ ಮಾಡುವಂಥ ಅಲ್ಲಿ ಜಿಲ್ಲಾಧಿಕಾರಿ ಕೂಡ ನಮ್ಮನ್ನು ನಮ್ಮ ಕೆಲವು ರೀತಿಯ ನಮ್ಮ ಹೇಳಿಕೆಯನ್ನು ಅವರು ಬದಲಾಯಿಸಿ ಅವರು ಬರೆಯುವಾಗ ಅವರು ರಿಸರ್ವೇಷನ್ ಬರೆಯುವಾಗ ಅದನ್ನು ಕೂಡ ಬದಲಾಯಿಸಿ ಬರೆದಿದ್ದಾರೆ. ನಮಗೆ ನಾವು ಮಾತನಾಡಿದ್ದನ್ನು ಬಿಟ್ಟು ಅವರಾಗಿ ಮಾಡಿ ನಮ್ಮ ಒಪ್ಪಿಗೆ ಇದೆ ಎಂಬುವಂಥದ್ದನ್ನು ಬರೆದವರು ಈಗ ನಮ್ಮಿಂದ ಒಪ್ಪಿಗೆ ಸಿಕ್ಕಿದೆ ಎಂಬುದನ್ನು ತಿಳಿಸಿದ್ದಾರೆ. ಆದರೂ ಎಲ್ಲಿ ಕೂಡ ನಾವು ಒಪ್ಪಿಗೆ ಕೊಡಲಿಲ್ಲ. ಅದು ಅಲ್ಲದೆ ನಾವು ಎಲ್ಲಿ ಕೂಡ ರಾಜಕೀಯವನ್ನು ಬೆಳೆಸ್ಕೊಂಡು ಹೋಗಿಲ್ಲ. ಇದರ ರಾಜಕೀಯ ರಹಿತವಾಗಿ ನಾವು ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಈಗಲೂ ಅದನ್ನು ನಾವು ಹೇಳ್ತಾ ಇದ್ದೇವೆ. ಇಲ್ಲಿಂದ ನಾವು ಇಟ್ಲ ಅಲ್ಲಿ ನಂದಿಗೂರಿಂದ ಸಾಮಾನ್ಯ 2 ಜಿಲ್ಲೆಯಲ್ಲಿ ಇಲ್ಲಿ ಮುಚ್ಚೂರು, ಎಡಪದ ಇಲ್ಲಿ ಕೂಡ ನಾವು ಅದನ್ನೇ ಮಾಡಿದ್ವಿ. 2 ಜಿಲ್ಲೆಯಲ್ಲೂ ಕೂಡ ನಮ್ಮ ಎಲ್ಲ ನಮಗೆ ಸಹಕಾರ ಮಾಡಿದರೆ ಇನ್ನು ಮುಂದೆ ಕೂಡ ಎಲ್ಲ ನಮಗೆ ಸಹಕಾರ ಅವಶ್ಯಕತೆ ಇದೆ. ಅದನ್ನು ನಾವು ಎಷ್ಟುವರೆಗೂ ನಾವು ಇದನ್ನು ಹೋರಾಟ ನಿಲ್ಲಿಸುವಂಥ ನಮ್ಮ ಪ್ರಶ್ನೆ ಇಲ್ಲ. ನಮಗೆ ಎಲ್ಲಿ ಕಡೆಯವರೆಗೆ ನಮ್ಮ ಹೋರಾಟ ನಡೀತಾನೆ ಇರ್ತದೆ. ನಮ್ಮ ಇನ್ನ ಗ್ರಾಮದಲ್ಲಿ ಈ ಒಂದು ವಿಚಿತ್ರ ಒಂದು ಸನ್ನಿವೇಶ ಕ್ರಿಯೇಟ್ ಆಯಿತು. ಏನಂತ ಹೇಳಿದರೆ, ಮುಂಚಿನ ದಿವಸ ಜಿಲ್ಲಾಡಳಿತವೇ ಪ್ರಕ್ಷುಬ್ಧ ಸ್ಥಿತಿಯಲ್ಲಿ ಯಾವುದೇ ಶಾಲಾ ಕಾಲೇಜುಗಳನ್ನು ತೆರಿಬಾರ್ದನ್ನೋ ಆದೇಶ ನೀಡಿ
ಮರುದಿವಸ ಬೆಳಿಗ್ಗೆ 6:30 ಗಂಟೆಗೆ AC ಮತ್ತು ತಹಶೀಲ್ದಾರರು ಮತ್ತು ಅವರ ಪೊಲೀಸ್ ಪಡೆಯೊಂದಿಗೆ ಈ ಗ್ರಾಮವನ್ನು ಪ್ರವೇಶಿಸಿ ಅತಿಕ್ರಮಣ ಪ್ರವೇಶ ಅಂತ ಹೇಳ್ಬೋದು ಮಾಡಿ ಇಲ್ಲಿ ಟವರ್ನ ನಿರ್ಮಾಣಕ್ಕೆ ಮುಂದೊಡಗಿದ್ದಾರೆ. ಆದರೆ ಗ್ರಾಮಸ್ಥರ ಬಲವಾದ ಪ್ರತಿಭಟನೆಯಿಂದ ವಿರೋಧದಿಂದ ಅವರನ್ನು ಹಿಮ್ಮೆಟ್ಟಿಸಿ ಅವರಿಗೆ ಕೂಡ ಇದೊಂದು ಮುಖಭಂಗ. ಆದರೆ ಇಂತಹ ಪರಿಸ್ಥಿತಿಯನ್ನು ನಮ್ಮ ರೈತರು ನಮ್ಮ ಗ್ರಾಮಸ್ಥರು ಇನ್ನು ಮುಂದೆಯೂ ಕೂಡ ಸವಾಲಾಗಿ ತಗೊಂಡಿದ್ದಾರೆ. ಈ ಅಹೋರಾತ್ರಿ ಧರಣಿಗೆ ಎಲ್ಲರೂ ಗ್ರಾಮಸ್ಥರು ಎಲ್ಲ ವಿವಿಧ ರಾಜಕೀಯ ಪಕ್ಷದಗಳು ಮತ್ತು ಉದ್ಯಮಿಗಳು ಧುರೀಣರು ಕೂಡ ನಮಗೆ ಸಹಕಾರವನ್ನು ನೀಡಿ ಮುಂದೆ ಇದೊಂದು ಮಾದರಿ ಪ್ರತಿಭಟನೆ ಆಗುವ ರೀತಿಯಲ್ಲಿ ಎಲ್ಲರ ಸಹಕಾರವನ್ನು ಅಪೇಕ್ಷಿಸ್ತೇವೆ. ರೈತರ ಮೇಲಿನ ದಬ್ಬಾಳಿಕೆ ಈ ಮೂಲಕವೇ ಕೊನೆಗೊಳ್ಳಬೇಕು ಅನ್ನುವಂಥದ್ದು